ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಗಣಿತರ ನನ್ನ 23ನೇ ತರಗತಿಗೆ ನಿಮ್ಮನ್ನು ಬರಮಾಡ್ಕೋತಾ ಇದ್ದೀನಿ. ನಿನ್ನೆ ಬಹಳಷ್ಟು ಜನ ಸರಿಯಾಗಿ ಕಾಣಿಸ್ತಾ ಇಲ್ಲ, ಅದು ಝೂಮ್ ಆಗ್ತಾ ಇದೆ, ನಮಗೆ ಸ್ಪಷ್ಟವಾಗಿ ಕಾಣಲ್ಲ ಅನ್ನೋ ರೀತಿ ಒಳಗಡೆ ಕೆಲವು ತಾಂತ್ರಿಕ ದೋಷಗಳಿದೆ ಅನ್ನೋದನ್ನು ನಮ್ಮ ಗಮನಕ್ಕೆ ತಂದರು. ನಾನು ನಿನ್ನೆ ಪಾಠದಲ್ಲಿ ಈ ಲೈವ್ ಮಾಡೋ ಸಂದರ್ಭದ ಒಳಗಡೆಯಲ್ಲಿ ಆಗಿರಬಹುದಾದಂಥ ತಾಂತ್ರಿಕವಾದ ದೋಷ ಮತ್ತು ನ್ಯೂನತೆಗಳಿಗೆ ನಿಮ್ಮೆಲ್ಲರ ಕ್ಷಮೆ ಕೋರ್ತೀನಿ. ಆದರೆ ಆಮೇಲೆ ನಾವು ನೋಡಿದಾಗ ಅದು ಇದು ನಾವು ಮಾಡಿರೋದು ಸರಿಯಾಗಿ ಬಂದಿದೆ, ಬಹುಶಃ ಎಲ್ಲೋ ತಾಂತ್ರಿಕವಾಗಿ ತಲುಪುವ ಕೆಲವು ವ್ಯಕ್ತಿಗಳಿಗೆ ಸರಿಯಾಗಿ ತಲುಪಿಲ್ಲದೆ ಇರುವ ಸಾಧ್ಯತೆಗಳಿದೆ. ಆದ್ದರಿಂದ ನಿನ್ನೆ ನಾವು ಮಾಡಿದ ಲೆಕ್ಕ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಸ್ ಮೇಲೆ, ಎತ್ತರ ಮತ್ತು ದೂರದ ಮೇಲೆ ಏನು ಲೆಕ್ಕ ಮಾಡಿದೆ, ಆ ಲೆಕ್ಕಗಳನ್ನು ನಿನ್ನೆ ಮಾಡಿದ ಲೆಕ್ಕನ ಪುನರಾವರ್ತಿಸುವ ಬದಲಿಗೆ ಅದೇ ಥರದ್ದು ಇನ್ನೊಂದಿಷ್ಟು ಲೆಕ್ಕ ಇವತ್ತು ಮಾಡಿಬಿಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಹಾಗಾಗಿ ನಿನ್ನೆ ಯಾವುದೋ 2 ಲೆಕ್ಕ ಮಿಸ್ ಆಗಿಬಿಡ್ತು, ಕಾಣಲಿಲ್ಲ ಅಂಥೇಳಿ ಯಾರೂ ಏನು ಗಾಬರಿ ಆಗಬೇಕಾದಿಲ್ಲ. ನಿನ್ನೆ ಯಾವ ಟೈಪ್ ಲೆಕ್ಕ ಮಾಡಿದ್ವೋ ಅದೇ ಥರದ್ದೇ ಇನ್ನೊಂದಿಷ್ಟು ಲೆಕ್ಕ ಇವತ್ತು ನಾವು ಮಾಡಿದರೆ ಅಲ್ಲಿಗೆ ನಿಮಗೆ ಪರ್ಫೆಕ್ಟ್ನೆಸ್ ಬರುತ್ತೆ, ಪರ್ಫೆಕ್ಷನ್ ಬರುತ್ತೆ, ತೊಂದರೆ ಆಗಲ್ಲ. ಆ ಕಾರಣಕ್ಕೆ ಇವತ್ತು ನಾನು ಇನ್ನೊಂದಿಷ್ಟು ಲೆಕ್ಕಗಳನ್ನ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಸ್ ಮೇಲೆ ಮಾಡ್ತಾಯಿದ್ದೀನಿ. ಹಾಗಾಗಿ ಲೆಟ್ ಮಿ ಟೇಕ್ ಅಪ್ ಸಮ್ ಮೋರ್ ಪ್ರಾಬ್ಲಮ್. ಒಂದು ಲೆಕ್ಕ ಬರ್ಕೊಳ್ಳಿ. ಎ ಸ್ಟ್ಯಾಚ್ಯೂ ಕನ್ನಡ ಇಂಗ್ಲೀಷ್ ಮೀಡಿಯಮ್ನವರು, ಎ ಸ್ಟ್ಯಾಚ್ಯೂ 1.6 ಮೀಟರ್ ಟಾಲ್, 1.6 meter tall, stands on the tip of a pedestal, pedestal, P-E-D-E-S-T-A-L, pedestal ಅಂದರೆ ಪೀಠ, ಒಂದು ಪೀಠದ ಮೇಲೆ ಸ್ಟ್ಯಾಚ್ಯೂ, ಪೆಡಸ್ಟಲ್. From a point, full stop, pedestal full stop, from a point on the ground, the angle of elevation of the top of the statue, is 60 degree, and from the same point the angle of elevation of the top of pedestal is 45 degree. Find the height of the pedestal. ಕನ್ನಡ ಮೀಡಿಯಮ್ನವರು 1.6 ಮೀಟರ್, 1.6 ಮೀಟರ್ ಎತ್ತರದ ಪ್ರತಿಮೆಯೊಂದನ್ನು ಒಂದು ಪೀಠದ ಮೇಲ್ಭಾಗದಲ್ಲಿ ಇರಿಸಲಾಗಿದೆ. ನೆಲದ ಮೇಲಿನ ಒಂದು ಬಿಂದುವಿನಿಂದ ಪ್ರತಿಮೆಯ ಮೇಲ್ತುದಿಯ ಉನ್ನತ ಕೋನವು
60 ಡಿಗ್ರಿ ಇದೆ ಮತ್ತು ಅದೇ ಬಿಂದುವಿನಿಂದ ಪೀಠದ ಮೇಲ್ತುದಿಯ ಉನ್ನತ ಕೋನವು 45 ಡಿಗ್ರಿ ಆಗಿದೆ. ಹಾಗಾದರೆ ಪೀಠದ ಎತ್ತರವೇನು? ಲೆಕ್ಕ ಒಂದು ಸಲ ಅಲ್ಲ, 2 ಸಲ ಓದ್ಕೋಬೇಕು. ಇವುಗಳೆಲ್ಲ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಸ್ಸಲ್ಲಿ ಲೆಕ್ಕ ಓದ್ಕೊಳ್ಳೋದು, ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಆಮೇಲೆ ಚಿತ್ರ ಬರ್ಕೋಬೇಕು. ಇದಕ್ಕೆ ಟೈಮ್ ಬೇಕು. ಚಿತ್ರ ಬಂದರೆ ಲೆಕ್ಕ 2 ನಿಮಿಷದಲ್ಲಿ ಸುಲಭ ಆಗುತ್ತೆ, ಸಾಲ್ವ್ ಮಾಡ್ಬೋದು. ಹಾಗಾಗಿ ಲೆಕ್ಕ ಇಲ್ಲಿ 1.6 ಮೀಟರ್ ಎತ್ತರದ ಪ್ರತಿಮೆ ಒಂದು ಪೀಠದ ಮೇಲೆ ಇರಿಸಿದೆ ಅಂತಾನೆ. ಸೊ ಎ ಸ್ಟ್ಯಾಚ್ಯೂ 1.6 ಮೀಟರ್ ಹೈ ಲೈಸ್ ಆನ್ ಎ ಪೆಡಸ್ಟಲ್. ಅಂದರೆ ನಾನು ಈ ಥರ ಮಾಡ್ಕೋತೀನಿ, ಚಿತ್ರ ನೋಡ್ಕೊಳ್ಳಿ, ರಫ ಮಾಡ್ಕೊಳ್ಳೋಕ್ಕೆ. ಈಗ ಇದು ಗ್ರೌಂಡ್, ಇದು ನೆಲ, ಇದು ನೆಲ. ಇಲ್ಲಿ ಒಂದು ಪೀಠ ಇದೆ, ಇದು ಪೀಠ ಎ ಬಿ. ಹೀಗೆ ಇಲ್ಲಿ ಮಾರ್ಕ್ ಮಾಡಿರ್ತೀನಿ, ಪೀಠ ಅದು ಎ ಬಿ, ಪೀಠ, ಪೆಡಸ್ಟಲ್. ಇದು ಪೀಠ, ಪೆಡಸ್ಟಲ್. ಈ ಪೀಠದ ಮೇಲೆ ಪ್ರತಿಮೆ ಇಟ್ಟಿದ್ದಾರೆ. ಇದು ಸ್ಟ್ಯಾಚ್ಯೂ, ಬಿ ಸಿ ಸ್ಟ್ಯಾಚ್ಯೂ. ಇದು ಸ್ಟ್ಯಾಚ್ಯೂ, ಇದು ಪ್ರತಿಮೆ. ಕರೆಕ್ಟಾ? ಈ ಪ್ರತಿಮೆ ಬಿ ಸಿ ಇದೆಯಲ್ಲ, ಅದು 1.6 ಮೀಟರ್, 1.6 ಮೀಟರ್ ಹೈ. ಕರೆಕ್ಟಾ? ಈಗ ಹೇಳ್ತಾನೆ, ಫ್ರಮ್ ಎ ಪಾಯಿಂಟ್ ಆನ್ ದಿ ಗ್ರೌಂಡ್, ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಆನ್ ದಿ ಗ್ರೌಂಡ್ ಪಿ, ಫ್ರಮ್ ಎ ಪಾಯಿಂಟ್ ಆನ್ ದಿ ಗ್ರೌಂಡ್ ಪಿ, ಅಲ್ಲಿಂದ ಪ್ರತಿಮೆಯ ಮೇಲ್ತುದಿಯನ್ನು ನೋಡಿದಾಗ, ಟಾಪ್ ಆಫ್ ದಿ ಸ್ಟ್ಯಾಚ್ಯೂ ನೋಡಿದಾಗ, ಪ್ರತಿಮೆಯ ಮೇಲ್ತುದಿ ಸಿ, ಇದು ಪ್ರತಿಮೆಯ ಮೇಲ್ತುದಿಯನ್ನು ನೋಡಿದಾಗ ಎಷ್ಟು ಡಿಗ್ರಿ ಆಗುತ್ತೆ ಅಂತಾನೆ? ಪ್ರತಿಮೆಯ ಮೇಲ್ತುದಿಯನ್ನು ನೋಡಿದಾಗ 60 ಡಿಗ್ರಿ, 60 ಡಿಗ್ರಿ. ಮತ್ತು ಅದೇ ಬಿಂದುವಿನಿಂದ ಪೀಠದ ಮೇಲ್ತುದಿಯನ್ನು ನೋಡಿದಾಗ, ಪೆಡಸ್ಟಲ್ ಟಾಪ್ ಬಿ, ಇದು ಅದು ನೋಡಿದಾಗ ಇದು 45 ಡಿಗ್ರಿ, 45 ಡಿಗ್ರಿ. ಹಾಗಾದರೆ ಕೇಳ್ತಿರೋದವನು ಪೀಠದ ಎತ್ತರವೆಷ್ಟು? ಹೆಚ್ಚಂತೀರಿ, ಇದನ್ನು ಹೆಚ್ಚು ಕಂಡುಹಿಡೀರಿ ಅಂತ. ಎ ಬಿ ಹೈಟ್ ಆಫ್ ದಿ ಪೀಠ, ಹೈಟ್ ಆಫ್ ದಿ ಪೆಡಸ್ಟಲ್, ಅದನ್ನು ಕಂಡುಹಿಡೀರಿ ಅಂತ. ಚಿತ್ರ ಬರ್ಕೊಂಡ್ಬಿಟ್ರೆ ಲೆಕ್ಕವೇ ಬಂದು ಹೋಗ್ಬಿಡುತ್ತೆ. ನೀಟಾಗಿ ಕಣ್ಣಿಗೆ ಕೋರೈಸುವ ಹಾಗಿದೆ ಚಿತ್ರದಲ್ಲಿ. ಫಸ್ಟು ನಾನು ಇದು ತಗೋತೀನಿ, ಯಾವುದೋ ಪಿ ಎ ಬಿ ಟ್ರ್ಯಾಂಗಲ್. ಇನ್ ಟ್ರ್ಯಾಂಗಲ್ ಪಿ ಎ ಬಿ ತ್ರಿಭುಜದಲ್ಲಿ ಪಿ ಎ ಬಿ ತ್ರಿಭುಜ tan 45 ತಗೋತೀನಿ. tan 45 is equal to opposite side by adjacent side. ಟ್ಯಾನ್ಗೆ ಎದುರು ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು, ಎದುರು ಬಾಹು ಎ ಬಿ ಡಿವೈಡೆಡ್ ಬೈ ಪಾರ್ಶ್ವಬಾಹು ಪಿ ಎ ಬಿ ಬೈ ಪಿ ಎ. ಕರೆಕ್ಟಾ?
ಅಥವಾ ಟ್ಯಾನ್ 45 ನಿನ್ನೆ ಸುಮಾರು ಸಲ ಬಂದಿದೆ. ಟ್ಯಾನ್ 45 ಅಂದರೆ ಒಂದು ಎ ಬಿ ಕಂಡುಹಿಡಿಬೇಕು, ಹೆಚ್ ಡಿವೈಡೆಡ್ ಬೈ ಪಿ ಎ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಪಿ ಎ ಈಸ್ ಈಕ್ವಲ್ ಟು ಹೆಚ್. ಅಲ್ಲಿಗೆ ಪಿ ಎ ಉದ್ದನೂ ಕೂಡ ಹೆಚ್ಚೇ ಆಗಿದೆ. ಪಿ ಎನು ಹೆಚ್ ಅಂತ ಬಂದಿದೆ. ಅದು ಈ ಟ್ರ್ಯಾಂಗಲ್ ತೊಗೊಂಡು ಕಂಡು ಹಿಡಿದಿರೋದು. ನೆಕ್ಸ್ಟು ಇನ್ನೊಂದು ಟ್ರ್ಯಾಂಗಲ್ ಇದೆ 60 ಡಿಗ್ರಿಗೆ, ಪಿ ಎ ಸಿ ನೋಡಿ, ಪಿ ಎ ಸಿ ಕರೆಕ್ಟಾ? ಅಲ್ಲಿಗೆ ಇನ್ ಟ್ರ್ಯಾಂಗಲ್ ಪಿ ಎ ಸಿ ತ್ರಿಭುಜದಲ್ಲಿ, ಇನ್ ಟ್ರ್ಯಾಂಗಲ್ ಪಿ ಎ ಸಿ ತ್ರಿಭುಜದಲ್ಲಿ ಈ ಆ್ಯಂಗಲ್ ಟ್ಯಾನ್ 60 ಈಸ್ ಈಕ್ವಲ್ ಟು ಟ್ಯಾನ್ 60 ಈಸ್ ಈಕ್ವಲ್ ಟು ಟ್ಯಾನ್ 60ಕ್ಕೆ ಆಪೋಸಿಟ್ ಸೈಡ್ ಸಿ ಎ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಪಿ ಎ. ಟ್ಯಾನ್ 60 ಈಸ್ ಈಕ್ವಲ್ ಟು ಸಿ ಎ ಬೈ ಪಿ ಎ. ಎದುರು ಬಾಹು ಸಿ ಎ, ಪಾರ್ಶ್ವಬಾಹು ಪಿ ಎ. ಟ್ಯಾನ್ 60 ಅಂದರೆ ಶ್ಲೋಕ 0 half 1/√2 ಇದನ್ನೆಲ್ಲ ಬಂದಿದೆ. 0 30 45 60 √3/2, 0 30 45 60 ಹಾಫ್. ಅಲ್ಲಿಗೆ √3 ಟ್ಯಾನ್ 60 √3 ಈಸ್ ಈಕ್ವಲ್ ಟು ಸಿ ಎ ಅಂತಾನೆ. ಸಿ ಎ ಅಂದರೆ ಸಿ ಬಿ ಪ್ಲಸ್ ಬಿ ಎ, ಪ್ರತಿಮೆ ಎತ್ತರ ಪ್ಲಸ್ ಪೀಠದ ಎತ್ತರ ಎರಡೂ ಕೂಡಿದರೆ ಸಿ ಎ. ಅಲ್ಲಿಗೆ 1.6 ಪ್ಲಸ್ ಹೆಚ್, 1.6 ಪ್ಲಸ್ ಹೆಚ್ ಕರೆಕ್ಟಾ? ಹೋಲ್ ಓವರ್ ಪಿ ಎ ಅಂದರೆ ಹೆಚ್, ಕ್ರಾಸ್ ಮಲ್ಟಿಪ್ಲಿಕೇಶನ್ 1.6 ಹೆಚ್, 1.6 ಪ್ಲಸ್ ಹೆಚ್, 1.6 ಪ್ಲಸ್ ಹೆಚ್ ಈಸ್ ಈಕ್ವಲ್ ಟು ಹೆಚ್ √3 ಅಥವಾ ಹೆಚ್ಚನ್ನು ಈ ಕಡೆ ಕಳಿಸಿದರೆ 1.6 ಈಸ್ ಈಕ್ವಲ್ ಟು ಹೆಚ್ √3 ಮೈನಸ್ ಹೆಚ್, ಅಥವಾ ಇದನ್ನು ಈ ಕಡೆ ಬರ್ಕೋತೀನಿ, ಹೆಚ್ √3 ಮೈನಸ್ ಹೆಚ್ ಈಸ್ ಈಕ್ವಲ್ ಟು 1.6. ಇವೆರಡೊಳಗಡೆ ಹೆಚ್ ಕಾಮನ್ ತೊಗೊಂಡ್ರೆ ಹೆಚ್ ಇಂಟು √3 ಮೈನಸ್ 1, ಹೆಚ್ ಕಾಮನ್ ತೊಗೊಂಡ್ರೆ √3 ಮೈನಸ್ 1 ಈಸ್ ಈಕ್ವಲ್ ಟು 1.6. ಹೆಚ್ ಇಂಟು √3 ಮೈನಸ್ 1 ಈಸ್ ಈಕ್ವಲ್ ಟು 1.6. ಅಥವಾ ಹೆಚ್ ಈಸ್ ಈಕ್ವಲ್ ಟು, ಹೆಚ್ಚೇ ಬೇಕಾಗಿರೋದು ಪೀಠದ ಎತ್ತರ, ಹೆಚ್ 1.6 ಡಿವೈಡೆಡ್ ಬೈ √3 ಮೈನಸ್ 1. ಹೆಚ್ ಈಸ್ ಈಕ್ವಲ್ ಟು 1.6 ಡಿವೈಡ್ ಬೈ √3 ಮೈನಸ್ 1. ಸ್ಟಾಪ್. ಶಕ್ತಿ ಇಲ್ಲದಿದ್ದವರು ಸ್ಟಾಪ್, ಶಕ್ತಿ ಇರೋರು ಇಂಟು ಏನು ಮಾಡೋದು, ರ್ಯಾಷನಲೈಸಿಂಗ್ ದಿ ಡಿನಾಮಿನೇಟರ್, ಛೇದವನ್ನು ಅಕರಣೀಕರಣಗೊಳಿಸ್ತೀನಿ. √3 ಪ್ಲಸ್ 1 ಓವರ್ √3 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು ಹೆಚ್ ಈಸ್ ಈಕ್ವಲ್ ಟು 1.6 ಇಂಟು √3 ಪ್ಲಸ್ 1 ಡಿವೈಡೆಡ್ ಬೈ ಇದು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, √3 ಸ್ಕ್ವೇರ್ 3 ಮೈನಸ್ 1 ಸ್ಕ್ವೇರ್ 1, ಅಥವಾ 1.6 ಇಂಟು √3 ಪ್ಲಸ್ 1 ಡಿವೈಡ್ ಬೈ 3 ಮೈನಸ್ 1 2. 2ನಿಂದ ಕ್ಯಾನ್ಸಲ್ ಮಾಡಿದರೆ 2 ಇಂಟು 0.8, 1.6 2ನಿಂದ ಡಿವೈಡ್ ಮಾಡಿದರೆ 0.8. ದೇರ್ಫೋರ್ ಫೈನಲ್ ಆನ್ಸರ್, ಹೈಟ್ ಆಫ್ ದಿ ಪೆಡಸ್ಟಲ್, ಪೀಠದ ಎತ್ತರ ಹೆಚ್ ಈಸ್ ಈಕ್ವಲ್ ಟು 0.82 ಇಂಟು √3 ಪ್ಲಸ್ 1. ಆನ್ಸರ್ ಕರೆಕ್ಟಾ? ಇದು ಆ ಲೆಕ್ಕ.
ಸರಿನಾ? ಇನ್ನೊಂದು ಲೆಕ್ಕ ಬರ್ಕೊಳ್ಳಿ. ಬರ್ಕೋದೇ ಇದ್ದರೂ ಬರ್ಕೋತಾ ಇರಿ. ಇನ್ನೊಂದು ಲೆಕ್ಕ ಡಿಕ್ಟೇಟ್ ಮಾಡ್ತೀನಿ ಈಗ. ದಿ ಆ್ಯಂಗಲ್ ಆಫ್ ಎಲಿವೇಶನ್, the angle of elevation of the top of a building, angle of elevation of the top of a building from the foot of the tower, from the foot of the tower is 30 degree, and the angle of elevation, angle of elevation of the top of the tower, angle of elevation of the top of the tower from the foot of the building. ಲೆಕ್ಕ ಚೆನ್ನಾಗಿ ಓದ್ಕೋಬೇಕು. ಯಾವುದ್ರ ಟಾಪು, ಯಾವುದ್ರ ಬಾಟಮ್ಮು, ಯಾವುದ್ರ ಟಾಪು, ಯಾವುದ್ರ ಬಾಟಮ್ಮು. From the foot of the building is 60 degree. If the tower is 50 meter high, find the height of the building. Find the height of the building. ಕನ್ನಡ ಮೀಡಿಯಂನವರು ಒಂದು ಗೋಪುರದ ಪಾದದಿಂದ ಕಟ್ಟಡವೊಂದರ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನವು 30 ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಇದೆ. ಗೋಪುರದ ಎತ್ತರ 50 ಮೀಟರ್ ಇದ್ದರೆ, ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ. ಲೆಕ್ಕ ಓದ್ಕೊಂಡು ಚಿತ್ರ ಬರ್ಕೋಬೇಕು. ಮೊದಲಿಗೆ ನೋಡ್ಕೊಳ್ಳಿ, ಒಂದು ಗೋಪುರ ಇದೆ, ಒಂದು ಬಿಲ್ಡಿಂಗ್ ಇದೆ. ದೇರ್ ಇಸ್ ಎ ಟವರ್ ಆ್ಯಂಡ್ ದೇರ್ ಇಸ್ ಎ ಬಿಲ್ಡಿಂಗ್. ಈಗ ನೆಲದ ಮೇಲೆ ಎರಡೂ ನಿಂತ್ಕೊಂಡಿದ್ದಾವೆ, ಹಾಗಾಗಿ ಇದು ಗ್ರೌಂಡ್. ಇಲ್ಲಿ ಒಂದು ಬಿಲ್ಡಿಂಗ್ ಇದೆ. ಎ ಬಿ ಇಸ್ ದಿ ಬಿಲ್ಡಿಂಗ್. ಇಲ್ಲೊಂದು ಟವರ್ ಇದೆ. ಸಿ ಡಿ ಇಸ್ ದಿ ಟವರ್. ಇದು ಎ ಬಿ ಬಿಲ್ಡಿಂಗು, ಸಿ ಡಿ ಟವರು. ಕರೆಕ್ಟಾ? ಏನು ಹೇಳ್ತಾನೆ, ಯಾವುದರಿಂದ ಯಾವುದನ್ನು ನೋಡಿದಾಗ, ಗೋಪುರದ ಪಾದದಿಂದ ಕಟ್ಟಡದ ಮೇಲ್ತುದಿಯನ್ನು ನೋಡಿದಾಗ, ಗೋಪುರದ ಪಾದ ಸಿ, ಅಲ್ಲಿಂದ ಕಟ್ಟಡದ ಮೇಲ್ತುದಿಯನ್ನು ನೋಡಿದಾಗ ಸಿ ಬಿ. ಗೋಪುರದ ಪಾದದಿಂದ ಕಟ್ಟಡದ ಮೇಲ್ತುದಿಯನ್ನು ನೋಡಿದಾಗ ಎಷ್ಟು ಡಿಗ್ರಿ ಕೊಟ್ಟಿದ್ದಾನೆ ಅವನು? 30 ಡಿಗ್ರಿ. ನೆಕ್ಸ್ಟು ಗೋಪುರದ ಇನ್ನೊಂದು ಹೇಳ್ತಾನೆ, ಕಟ್ಟಡದ ಪಾದದಿಂದ, ಇಲ್ಲಿ ನೋಡಿ,
ಕಟ್ಟಡದ ಪಾದ ಇಲ್ಲಿದೆ, ಫುಟ್ ಆಫ್ ದಿ ಬಿಲ್ಡಿಂಗ್. ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ, ಇದು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಈ ಆ್ಯಂಗಲ್ಲು, ಈ ಆ್ಯಂಗಲ್ಲು ಎಷ್ಟೋ 60 ಡಿಗ್ರಿ. ಕರೆಕ್ಟಾ? ಫೈಂಡ್ ಎ ಬಿ ಅಂತ ಕೇಳ್ತೀಯ, ಹೈಟ್ ಆಫ್ ದಿ ಬಿಲ್ಡಿಂಗ್. ಚಿತ್ರ ಹೀಗೆ ಬರ್ಕೊಂಬಿಟ್ಮೇಲೆ ಸುಲಭವಾಗಿ ಬಂದ್ಬಿಡುತ್ತೆ. ಚಿತ್ರನೇ ಇಂಪಾರ್ಟೆಂಟು. ಅರ್ಥ ಆಯಿತು ಅಂತ ಕಾಣೋ ಚಿತ್ರ. ಟವರ್ನ ಫುಟ್ಟಿಂದ ಬಿಲ್ಡಿಂಗ್ನ ಟಾಪು, ಬಿಲ್ಡಿಂಗ್ನ ಫುಟ್ಟಿಂದ ಟವರ್ನ ಟಾಪ್ ನೋಡಿದ್ದೀನಿ. ನೆಕ್ಸ್ಟು ಟವರ್ ಕೊಟ್ಟಿದ್ದಾನೆ 50 ಮೀಟರ, 50 ಮೀಟರ್ ಟವರ್ ಹೈಟ್ 50 ಮೀಟರ್. ಈಗ ಲೆಕ್ಕ ಮಾಡೋಣ. ಈ ಚಿಕ್ಕ ಈ ಟ್ರ್ಯಾಂಗಲ್ ತೊಗೋಣ. ಯಾವುದು ಅಂದರೆ ಇನ್ ಟ್ರ್ಯಾಂಗಲ್ ಎ ಡಿ ಸಿ, ಇನ್ ಟ್ರ್ಯಾಂಗಲ್ ಎ ಡಿ ಸಿ, ಎ ಡಿ ಸಿ ತ್ರಿಭುಜದಲ್ಲಿ ಯಾವುದಪ್ಪ ಅದು? ಎ ಡಿ ಸಿ. ನೋಡಿ ಈ ತ್ರಿಭುಜ ಎ ಡಿ ಸಿ, ನೋಡಿ ಮಾರ್ಕ್ ಮಾಡ್ತಾ ಇದ್ದೀನಿ. ಎ ಡಿ ಸಿ ತ್ರಿಭುಜ, ಇದರಲ್ಲಿ tan 60 ಈಸ್ ಈಕ್ವಲ್ ಟು, tan 60 ಈಸ್ ಈಕ್ವಲ್ ಟು, tan 60 ಎದುರು ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು, ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್, ಆಪೋಸಿಟ್ ಸೈಡ್ ಸಿ ಡಿ ಡಿವೈಡೆಡ್ ಬೈ ಸಿ ಎ, ಸಿ ಡಿ ಡಿವೈಡೆಡ್ ಬೈ ಸಿ ಎ. tan 60 ಸುಮಾರು ಸಲ ಬಂದ್ಬಿಟ್ಟಿದೆ. 0.5 1/√3, √3/2 1, ಅಲ್ಲಿಗೆ √3 tan 60, tan 60 √3. ಕರೆಕ್ಟಾ? ಸಿ ಡಿ 50 ಡಿವೈಡೆಡ್ ಬೈ ಸಿ ಎ. ಕರೆಕ್ಟಾ? ಕ್ರಾಸ್ ಮಲ್ಟಿಪ್ಲಿಕೇಶನ್. √3 ಸಿ ಎ is equal to 50. √3 into CA is equal to 50. Therefore, CA is equal to 50 divided by √3. CA is equal to 50 by √3 CA. ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. tan 60 √3 ತಾನೇ. 0.5 1/√2, √3/2 ಡಿವೈಡೆಡ್ ಬೈ ಹಾಫ್ √3. ನೆಕ್ಸ್ಟ್ ಇನ್ನೊಂದು ಟ್ರ್ಯಾಂಗಲ್ ತೊಗೋತೀರಿ. ಈಗ 30 ಡಿಗ್ರಿ ಇದು. ಅದ್ಯಾವ ಟ್ರ್ಯಾಂಗಲು? ಸಿ ಎ ಬಿ ಸಿ, ಎ ಬಿ ಸಿ ನೋಡಿ ಮಾರ್ಕ್ ಮಾಡ್ತಾ ಇದ್ದೀನಿ. ಎ ಬಿ ಸಿ, ಎ ಬಿ ಸಿ ಇನ್ ಟ್ರ್ಯಾಂಗಲ್ ಎ ಬಿ ಸಿ, ಎ ಬಿ ಸಿ ತ್ರಿಭುಜದಲ್ಲಿ, ಎ ಬಿ ಸಿ ತ್ರಿಭುಜದಲ್ಲಿ ಈ ಕಡೆ ಇದೆ ಆ್ಯಂಗಲ್ಲು. tan 30 ಈಸ್ ಈಕ್ವಲ್ ಟು, tan 30 ಈಸ್ ಈಕ್ವಲ್ ಟು ಎದುರು ಬಾಹು ಆಪೋಸಿಟ್ ಸೈಡ್ ಎ ಬಿ. ಅದನ್ನೇ ನಾವು ಕಂಡುಹಿಡಿಬೇಕಾಗಿರೋದು. ಬಿಲ್ಡಿಂಗ್ ಹೈಟ್ ಎ ಬಿ ಡಿವೈಡೆಡ್ ಬೈ, ಬೇಕಾದ್ರೆ ಬಿಲ್ಡಿಂಗ್ ಹೈಟ್ ಕಂಡುಹಿಡಿಯೋದಕ್ಕೆ ಹೆಚ್ಚಂತ ಇಟ್ಕೊಳ್ಳಿ. ಕಂಡುಹಿಡಿಬೇಕಾಗಿರೋದು ಎ ಬಿ ಡಿವೈಡೆಡ್ ಬೈ ಪಾರ್ಶ್ವಬಾಹು ಎ ಸಿ ಅಥವಾ ಸಿ ಎ ಬಿ ಬೈ ಸಿ ಎ ಅಥವಾ ಎ ಬಿ ಬೈ ಎ ಸಿ. tan 30 1/√3, tan 30 1/√3, 0.5 1/√2, √3/2 1 ಮಾಡ್ಕೊಂಡ್ರೆ 1/√3 is equal to AB to be calculated H over AC 50/√3. ಕರೆಕ್ಟಾ? ಎ ಸಿ ಇಲ್ಲಿ ಕಂಡುಹಿಡಿದೀವಿ. ಎ ಸಿ ಅಂದ್ರೂ ಒಂದೇ, ಸಿ ಅಂದ್ರೂ ಒಂದೇ. 50/√3. ಸಿಂಪ್ಲಿಕೇಶನ್
1/√3 ಈಸ್ ಈಕ್ವಲ್ ಟು 50/√3 ಅಂದರೆ ಈ √3 ಮೇಲಕ್ಕೆ ಹೋಗುತ್ತೆ. ಅಲ್ಲಿಗೆ h√3 ಡಿವೈಡೆಡ್ ಬೈ 50. ಈ √3 ಮೇಲಕ್ಕೆ ಹೋಗುತ್ತೆ. h√3/50 ಕ್ರಾಸ್ ಮಲ್ಟಿಪ್ಲಿಕೇಶನ್ √3 ಇಂಟು h√3 ಈಸ್ ಈಕ್ವಲ್ ಟು 50. ಕರೆಕ್ಟಾ? ಅಥವಾ √3 ಇಂಟು √3 ಎಷ್ಟಾಗುತ್ತೆ? √3 ಇಂಟು √3 3h ಈಸ್ ಈಕ್ವಲ್ ಟು 50. ಅಲ್ಲಿಗೆ h ಈಸ್ ಈಕ್ವಲ್ ಟು 50/3 ಮೀಟರ್ಸ್. ಕರೆಕ್ಟಾ? h ಈಸ್ ಈಕ್ವಲ್ ಟು 50/3 ಮೀಟರ್ಸ್. ಇದು ಈ ಲೆಕ್ಕ ಆಯಿತು. ಸರಿನಾ? ಇನ್ನೊಂದು ಲೆಕ್ಕ ಬರ್ಕೊಳ್ಳಿ. ಇನ್ನೊಂದು ಲೆಕ್ಕ. Two poles of equal height. Two poles of equal heights are standing opposite each other on either side of the road, which is 80 meter wide. From a point between them on the road, the angles of elevation of the top of the poles are 60 degree and 30 degree respectively. 60 degree and 30 degree respectively. Find the height of the poles and the distances of the point from the poles. ಕನ್ನಡ ಮೀಡಿಯಂನವರು 80 ಅಡಿ ಅಗಲವುಳ್ಳ ರಸ್ತೆಯ ಎರಡು ಬದಿಗಳಲ್ಲಿ ಒಂದೇ ಎತ್ತರವಿರುವ ಎರಡು ಕಂಬಗಳು ಅಭಿಮುಖವಾಗಿ ನಿಂತಿವೆ. ರಸ್ತೆಯ ಮೇಲಿನ ಒಂದು ಬಿಂದುವಿನಿಂದ ಕಂಬದ ಮೇಲ್ತುದಿಗಳ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 30 ಡಿಗ್ರಿ ಆಗಿದೆ. ಕಂಬಗಳ ಎತ್ತರವನ್ನು ಮತ್ತು ಕಂಬಗಳಿಂದ
ರಸ್ತೆಯ ಮೇಲಿನ ಬಿಂದುವಿಗೆ ಇರುವ ದೂರವನ್ನು ಕಂಡುಹಿಡಿಯಿರಿ. ಮಾಡೋಣ ಲೆಕ್ಕ. ಚಿತ್ರ ಬರ್ಕೊಳ್ಳೋದೇ ಇಂಪಾರ್ಟೆಂಟು. ರಸ್ತೆ ಹೀಗಿದೆ ನೋಡಿ, ರಸ್ತೆ ಇದು ರಸ್ತೆ. ರಸ್ತೆ ಅಂದರೆ ಆಗಲ್ಲ, ನಾವು ಅದನ್ನು 3 ಡೈಮೆನ್ಷನ್ ಫಿಗರ್ ಬರೀಕ್ಕಾಗಲ್ಲ. ಇದು ರಸ್ತೆ ಅನ್ಕೋಬೇಕು. ಇದರಲ್ಲಿ ಇದು ರಸ್ತೆಯ ಒಂದು ಭಾಗ, ಇದು ರಸ್ತೆಯ ಇನ್ನೊಂದು ಭಾಗ. ಇದು ರಸ್ತೆ, ಈ ಕಡೆ ಒಂದು ತುದಿ, ಈ ಕಡೆ ರಸ್ತೆ ಇನ್ನೊಂದು ತುದಿ. ಇಲ್ಲೊಂದು ಕಂಬ ಇದೆ, ಇಲ್ಲೊಂದು ಕಂಬ ಇದೆ, AB ಅಂತ. ಅಷ್ಟೇ ಎತ್ತರದ ಇನ್ನೊಂದು ಕಂಬ ಮತ್ತೊಂದು ರಸ್ತೆಯ ತುದಿಯಲ್ಲಿದೆ, CD. ಎರಡು ಈಕ್ವಲ್ ಹೈಟ್. ಅಲ್ಲಿಗೆ AB = CD. ಜ್ಞಾಪಕ ಎರಡೂ ಕಂಬಗಳ ಎತ್ತರ ಒಂದೇ, ಈಕ್ವಲ್ ಹೈಟ್. ರಸ್ತೆಯ ಅಗಲ, ಇದು ರಸ್ತೆಯ ಅಗಲ. ರಸ್ತೆ ಎಷ್ಟು ಅಗಲ ಇದೆ ಅಂದರೆ ದಿ ವಿಡ್ತ್ ಆಫ್ ದಿ ರೋಡ್. ರಸ್ತೆಯ ಅಗಲ 80 ಅಡಿ ಅಗಲ, 80 ಫೀಟ್, 80 ಮೀಟರ್ಸ್. ಆಯಿತು, ಮೀಟರ್ 80 ಮೀಟರ್. AC 80 ಮೀಟರ್, 80 ಮೀಟರ್. ಕರೆಕ್ಟಾ? ಈಗ ರಸ್ತೆಯ ಮೇಲಿನ ಒಂದು ಬಿಂದುವಿನಿಂದ, ರಸ್ತೆಯ ಮೇಲಿನ ಒಂದು, ಇದು ರಸ್ತೆ, ರಸ್ತೆಯ ಮೇಲಿನ ಒಂದು ಬಿಂದುವಿನಿಂದ, ಆ ಬಿಂದು ಎಲ್ಲಿಯೋ ಗೊತ್ತಿಲ್ಲ, ಈ ಬಿಂದು ಇಲ್ಲಿ P ಇನ್ಕೊಂಬೋಣ, ಇಲ್ಲಿದೆ P, ಈ ಬಿಂದು. ಈ ಬಿಂದುವಿನಿಂದ ಇದನ್ನು ನೋಡಿದರೆ ಒಂದು ಆ್ಯಂಗಲ್ ಬರುತ್ತೆ, ಇದನ್ನು ನೋಡಿದರೆ ಒಂದು ಆ್ಯಂಗಲ್ ಬರುತ್ತೆ. ಈ ಪಾಯಿಂಟಿಂದ ಒಂದನ್ನು ನೋಡಿದರೆ ಎಷ್ಟು ಬರುತ್ತೆ? ಇದರ ದೂರನ ನಾನು X ಅಂತ ಇಟ್ಕೊತೀನಿ, ಇದಿಷ್ಟು X ಅಂತ. ಇದು X ಇದ್ದರೆ ಇದೆಷ್ಟಿರುತ್ತೆ ಹೇಳಿ? 80 - X ಆಗಿರುತ್ತೆ. ತಪ್ಪಸರಿ ನಾವು ಅಲ್ಲಿಗೆ, ಏಕೆಂದರೆ ಒಟ್ಟು ಉದ್ದ ಬಿಡ್ತು AC, ಕರೆಕ್ಟಾ? ಅಲ್ಲಿಗೆ ಇದು X, ಇದು 80 - X, ಕರೆಕ್ಟಾ? ಈಗ ಆ್ಯಂಗಲ್ಗಳು ಎಷ್ಟು ಅಂತ ಹೇಳ್ತಾನೆ ಎಲಿವೇಶನ್ನು? ಒಂದು ಫಸ್ಟ್ 60 ಡಿಗ್ರಿ, ಇನ್ನೊಂದು 30 ಡಿಗ್ರಿ. ಒಂದು 60 ಡಿಗ್ರಿ, ಇನ್ನೊಂದು 30 ಡಿಗ್ರಿ. ಇಲ್ಲಿ ಒಂಚೂರು ಬುದ್ಧಿ ನೀವು ಕರೆಕ್ಟಾಗಿ ಫಿಗರ್ ಬರ್ಕೋಬೇಕಾದ್ರೆ ಸ್ವಲ್ಪ ಪ್ಲ್ಯಾನ್ಡಾಗಿ ಮಾಡ್ಕೋಬೇಕು. ಏನು ಅಂದರೆ ಈ ಪಾಯಿಂಟ್ P ಹತ್ತಿರ ಬಂದಾಗ ಆ್ಯಂಗಲ್ ಜಾಸ್ತಿ ಆಗುತ್ತೆ, ಹಾಗೆಯೇ ಪಾಯಿಂಟ್ P ದೂರ ಹೋದಾಗ ಆ್ಯಂಗಲ್ ಕಮ್ಮಿ ಆಗುತ್ತೆ. ಅರ್ಥ ಆಯ್ತಲ್ಲ? ಹಾಗಾಗಿ ಇದು 60, 30, ಸರಿನಾ? ಈಗ ಅವನು ಕೇಳ್ತಿರೋದು AB ಕಂಡುಹಿಡಿಯಿರಿ ಅಂತ. AB ಕಂಡುಹಿಡಿಯೋದು ಒಂದೇ, CD ಕಂಡುಹಿಡಿಯೋದು ಒಂದೇ, ಬೋತ್ ಆರ್ ಈಕ್ವಲ್. ಭಾಳ ಸುಲಭ ಆಗಿದೆ ಲೆಕ್ಕ. ಹಾಗೆ X ಕಂಡುಹಿಡಿಯಿರಿ ಅಂತಾನೆ. ಅದರ ಪಾಯಿಂಟ್, ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ ಫ್ರಮ್ ದಿ ಪೋಲ್ಸ್ ಕಂಡುಹಿಡಿಯಿರಿ ಅಂತಾನೆ. ಅದಕ್ಕೀಗ ನಾನು ಒನ್ ಟ್ರ್ಯಾಂಗಲ್, ಇನ್ ಟ್ರ್ಯಾಂಗಲ್ ಇದು ತಗೋತೀನಿ, PDC ತ್ರಿಭುಜದಲ್ಲಿ PDC ಈ ತ್ರಿಭುಜ ಮಾರ್ಕ್ ಮಾಡ್ತಾ ಇದ್ದೀನಿ. PDC ತ್ರಿಭುಜದಲ್ಲಿ ಕರೆಕ್ಟಾ? tan 60 is equal to ಕರೆಕ್ಟಾ? ಆಪೋಸಿಟ್ ಸೈಡ್ ಅಂದರೆ H ಅಂತ ಹಾಕೋತೀನಿ. ಅದರಿಂದ ಹೈಟ್ ಆಫ್ ದಿ ಪೋಲ್ H ಡಿವೈಡೆಡ್ ಬೈ PC X. tan 60 is equal to H by X ಅಂತ ಹಾಕಿದ್ದೀನಿ. ಕರೆಕ್ಟಾ? tan 60 ಎಷ್ಟು? 0, half, 1/√,
0 ½ 1/√2 √3/2 ಮತ್ತು ಆ ಕಡೆಯಿಂದ 0 ½ 1/√2 √3/2 ಅಂದರೆ ಹಾಫ್, ಅಲ್ಲಿಗೆ √3 0 ½ 1/√2 √3/2 1 0 30 45 60 √3/2 0 30 45 60 ಹಾಫ್, ಅಲ್ಲಿಗೆ √3 ಈಸ್ ಈಕ್ವಲ್ ಟು h/x. Cross multiplication, h is equal to x √3. Call the relation number 1. h is equal to x √3. ಇದು ಒಂದು ಟ್ರಯಾಂಗಲ್ ತೊಗೊಂಡು ಮಾಡಿಕೊಂಡೆ. ಈಗ ಇನ್ನೊಂದು ಟ್ರಯಾಂಗಲ್ ತಗೊಳ್ಳಿ. ಇನ್ ಟ್ರಯಾಂಗಲ್ ಇದು ಪಿ ಎ ಬಿ ತ್ರಿಭುಜದಲ್ಲಿ ಪಿ ಎ ಬಿಗೆ ಟ್ಯಾನ್ 30 ತಗೊಳ್ಳಿ. ಟ್ಯಾನ್ 30 ಈಸ್ ಈಕ್ವಲ್ ಟು ಟ್ಯಾನ್ಗೆ ಆಪೋಸಿಟ್ ಎದರ ಬಾಹು ಅದು ಹೆಚ್ಚೆ ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಡ್ಜಸೆಂಟ್ ಸೈಡ್ 80 - x. ಕರೆಕ್ಟಾ? ಟ್ಯಾನ್ 30 1/√3 ಈಸ್ ಈಕ್ವಲ್ ಟು h ಓವರ್ 80 - x. ಕರೆಕ್ಟಾ? ಕ್ರಾಸ್ ಮಲ್ಟಿಪ್ಲಿಕೇಶನ್ h √3 ಈಸ್ ಈಕ್ವಲ್ ಟು 80 - x. ಕರೆಕ್ಟಾ? ದೇರ್ಫೋರ್ h is equal to 80 - x divided by √3. h is equal to 80 - x divided by √3. ಇದು ಹೆಚ್ಚು, ಇದು ಹೆಚ್ಚು, ಇವೆರಡನ್ನು ಈಕ್ವೇಟ್ ಮಾಡಿಬಿಟ್ರೆ ಎಕ್ಸ್ ವ್ಯಾಲ್ಯೂ ಬಂದ್ಬಿಡುತ್ತೆ. ಈಕ್ವೇಟಿಂಗ್ 1 and 2 x √3 is equal to 80 - x divided by √3. x √3 is equal to 80 - x by √3. Cross multiplication x √3 into √3, ಅಲ್ಲಿಗೆ √3 3 ಆಗಿ 3x is equal to 80 - x. 3x is equal to 80 - x. √3 3, 3x is equal to 80 - x. ಈಕ್ವೇಷನ್ಗಳು ಸುಮಾರು ಸಾಲ್ವ್ ಮಾಡಿದ್ದೀರಿ, ನಾನೇ ಮಾಡಿಸಿದ್ದೀನಿ. -6 ಈ ಕಡೆ ಬಂದರೆ 3x + x is equal to 80. 3x + x 4x is equal to 80. Therefore x is equal to 80 divided by 4. 4 20s. X is equal to 20 meter. x is equal to 20 meter. x ಬಂದರೆ h ಬಂದ್ಬಿಡುತ್ತೆ. Therefore h is equal to x √3. ಅಲ್ಲಿಗೆ h is equal to 20 √3 meter. Height of the pole 20 √3 meter. x ಅಂದರೆ ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ ಫ್ರಮ್ ಒನ್ ಪೋಲ್ 20 meter. ಇನ್ನೊಂದು ಪೋಲಿಂದ ಡಿಸ್ಟೆನ್ಸು 80 - 20 ಆಗುತ್ತೆ. ಅಲ್ಲಿಗೆ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಫ್ರಮ್ ಒನ್ ಪೋಲ್ ಈಸ್ 20 meter. Distance of point from another pole ಇನ್ನೊಂದು ಕಂಬದಿಂದ 80ರಲ್ಲಿ 20 ಕಳೆದ್ರೆ 60 ಮೀಟರ್. ಆನ್ಸರ್ ಕರೆಕ್ಟಾ?
ಚಿತ್ರ ಬರ್ಕೊಳ್ಳೋದು ಇಂಪಾರ್ಟೆಂಟು. ಚಿತ್ರ ಬರ್ಕೊಂಡ್ಬಿಟ್ರೆ ಸುಲಭವಾಗಿ ಬಂದ್ಬಿಡುತ್ತೆ. ಕರೆಕ್ಟಾ? ಇನ್ನೊಂದು ಲೆಕ್ಕ ಮಾಡಬೇಡ. ಬರ್ಕೊಳ್ಳಿ. ಇನ್ನೊಂದು ಲೆಕ್ಕ. ಬರ್ಕೊಳ್ಳಿ. ಆಸ್ ಅಬ್ಸರ್ವ್ಡ್ from the top of a 75-meter high lighthouse from the sea level, the angles of depression, ನಾನು ನಿನ್ನೆ ಹೇಳಿದ್ದೆ ಡಿಪ್ರೆಷನ್ ಮೇಲೂ ಒಂದು ಲೆಕ್ಕ ಬೇಕು ಅಂತ, ಗೊತ್ತಾಗಲಿ ಅಂತ. ದಿ ಆ್ಯಂಗಲ್ಸ್ ಆಫ್ ಡಿಪ್ರೆಷನ್ ಆಫ್ ಟೂ ಶಿಪ್ಸ್ are 30 degree and 45 degree, or 30 degree and 45 degree. Full stop. If one ship is exactly behind the other, on the same side of the lighthouse, find the distance between the ships. ಕನ್ನಡ ಮೀಡಿಯಂನವರು, ಸಮುದ್ರ ಮಟ್ಟದಿಂದ 75 ಮೀಟರ್ ಎತ್ತರದಲ್ಲಿರುವ ದೀಪಸ್ತಂಭವೊಂದರ ಮೇಲಿನಿಂದ 2 ಹಡಗುಗಳನ್ನು ನೋಡಿದಾಗ ಉಂಟಾದ ಅವನತ ಕೋನಗಳು ಕ್ರಮವಾಗಿ 30 ಡಿಗ್ರಿ ಮತ್ತು 45 ಡಿಗ್ರಿ ಆಗಿದೆ. ದೀಪಸ್ತಂಭದ ಒಂದೇ ಪಾರ್ಶ್ವದಲ್ಲಿ ಒಂದು ಹಡಗಿನ ಹಿಂದೆ ಮತ್ತೊಂದು ಇದ್ದರೆ 2 ಹಡಗುಗಳಿರುವ ದೂರವನ್ನು ಕಂಡುಹಿಡಿಯಿರಿ. 2 ಹಡಗುಗಳಿರುವ ದೂರವನ್ನು ಕಂಡುಹಿಡಿಯಿರಿ. ಲೆಕ್ಕ ಎಲ್ಲ ಸುಲಭ ಮಾಡೋದು, ಚಿತ್ರ ಬರ್ಕೊಳ್ಳೋದೇ ಬುದ್ಧಿ. ಓದಬೇಕು, ಅರ್ಥ ಮಾಡ್ಕೋಬೇಕು, ಚಿತ್ರ ಬರೀಬೇಕು. ಸಮುದ್ರ ತೀರದಲ್ಲಿ ಲೈಟ್ ಹೌಸ್ ನೋಡಿದರೆ ನೀವು, ದೀಪಸ್ತಂಭ ಇರುತ್ತೆ, ಅದರ ಮೇಲ್ಗಡೆ ನಿಂತ್ಕೊಂಡು ಸಮುದ್ರದಲ್ಲಿ ಬರುವ ಹಡಗುಗಳನ್ನೆಲ್ಲ ನೋಡ್ತಾರೆ. ಲೈಟ್ ಹೌಸ್ ಮೇಲೆ ನಿಂತ್ಕೋತೀವಿ, ಕೆಳಗಡೆ ನೋಡ್ತೀವಿ ಸಮುದ್ರದಲ್ಲಿರೋ ಹಡಗ. ಮೇಲೆ ನಿಂತ್ಕೊಂಡು ಕೆಳಗಡೆ ನೋಡ್ತೀವಿ ಅಂದರೆ ಅವತ್ತೇ ಈ ಕತೆ ಹೇಳಿದ್ದೆ, ಕಣ್ಣು ತಗ್ಗಿಸ್ತೀವಿ, ಅವನತ ಕೋನ, ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಹೇಳಿದ್ದೆ. ಹಾಗಾಗಿ ಈಗ ಇದು ಸಮುದ್ರ ತೀರ, ಸಮುದ್ರ, ಇದು ಲೈಟ್ ಹೌಸ್.
ಎ ಬಿ ಲೈಟ್ ಹೌಸ್. ಎ ಬಿ ಈಸ್ ಈಕ್ವಲ್ ಟು ಲೈಟ್ ಹೌಸ್. ದೀಪಸ್ತಂಭ ಎಷ್ಟು ಮೀಟರ್ ಇದೆ ಅದು? 75 ಮೀಟರ್. ಕರೆಕ್ಟಾ? ಇಲ್ಲಿ 2 ಹಡಗುಗಳಿದೆ, 2 ಹಡಗಿದೆ. ನಾನು ಹಡಗಿಗೆ S1 S2 ಅಂತ ಬರೀತೀನಿ. ಶಿಪ್ 1 ಶಿಪ್ 2 S1 S2 ಅಂತ. ಈಗ ಇಲ್ಲಿಂದ ಲೈಟ್ ಹೌಸಿಂದ ಮೊದಲನೇ ಶಿಪ್ ನೋಡ್ತೀರಿ. ಮೊದಲನೇ ಶಿಪ್ S1 ಸ್ಟ್ರೈಟಾಗಿ ಬಂದಿಲ್ಲ. ನೀವು ಬಂದಿದೆ ಅನ್ಕೋಬೇಕು. ನೀವು ನನ್ನ ಹತ್ರ ಸ್ಕೇಲ್ ಇದೆಯೇ, ಹೆಂಗೆ ಎಳ್ಕೋಬೇಕು ನೀವು. S1 ಅವೆಲ್ಲ ಸ್ಟ್ರೈಟ್ ಇದೆ ಅನ್ಕೋಬೇಕು, ಕೈಯಲ್ಲಿ ಎಳಿತಿರೋದು. ಆಯಿತಾ? ಆದರೆ ಚಿತ್ರ ಬರೀ ಸ್ಥೂಲ ಚಿತ್ರ, ಇದು ರೇಖಾಚಿತ್ರ, ಲೆಕ್ಕಾಚಾರಕ್ಕಷ್ಟೇ, ಕರೆಕ್ಟಾಗಿ ಲೆಕ್ಕ ಹಾಕೊಂಡು ಹಿಂಗೆ ಎಣಿಸೋದಲ್ಲ. ಆಯಿತಾ? ಈಗ ಆ್ಯಂಗಲ್ ಆಫ್ ಡಿಪ್ರೆಷನ್. ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂದರೆ ಇದು ಕ್ಷಿತಿಜ, ಹಾರಿಜಾಂಟಲ್. ಕ್ಷಿತಿಜ, ಹಾರಿಜಾಂಟಲ್, ಇಲ್ಲಿ ಬರುತ್ತೆ ಆ್ಯಂಗಲ್. ಆ್ಯಂಗಲ್ ಆಫ್ ಡಿಪ್ರೆಷನ್ ಗೊತ್ತಾಯ್ತಲ್ಲ? ಆ್ಯಂಗಲ್ ಆಫ್ ಡಿಪ್ರೆಷನ್ ಎಷ್ಟು ಕೊಟ್ಟಿದ್ದಾನೆ? 30 ಡಿಗ್ರಿ. 30ನಾ? 30 ಡಿಗ್ರಿ. ಇದೇ ಲೈಟ್ ಹೌಸ್ ಪಾಯಿಂಟಿಂದ ಎರಡನೇದು ನೋಡ್ತೀವಿ. ಎರಡನೇ ಶಿಪ್ ಎಷ್ಟು? ಎರಡನೇ ಶಿಪ್ ನೋಡ್ತೀವಿ ಎಷ್ಟು? ಕರೆಕ್ಟಾ? ಆವಾಗ ಆ್ಯಂಗಲ್ ಇದೇ ಹಾರಿಜಾಂಟಲ್ ಇಲ್ಲೇ ಇದೆಯಲ್ಲ, 45 ಡಿಗ್ರಿ. ಇದು 30 ಡಿಗ್ರಿ, ಇದು 45 ಡಿಗ್ರಿ. ಕರೆಕ್ಟಾ? ಈಗ ಲೆಕ್ಕ ಮಾಡಿ ಅಂತ ಹೇಳ್ತಾರೆ. ಅವನು ಕೇಳ್ತಿರೋದೇನು? ಈ ಶಿಪ್ಗಳ ನಡುವಿನ ದೂರವನ್ನು ಕಂಡು ಹಿಡಿಯಿರಿ ಅಂತಾರೆ. ಅರ್ಥ ಆಯ್ತಾ? ಈಗ ಹೇಗೆ ಮಾಡ್ಕೋಬೇಕು ಅನ್ನೋದೇ ಇಂಪಾರ್ಟೆಂಟು. ಇಲ್ಲಿ ನೋಡಿ ಹೇಗೆ ತಗೋತೀರಿ ಅಂಥೇಳಿ. ಇದು 30 ಡಿಗ್ರಿ. ಇದು ನಾನು ಹಿಂದೆ ಹೇಳಿಕೊಟ್ಟಿದ್ದೆ ನಿಮಗೆ. ಏನಂತ ಅಂದರೆ, 2 ಪ್ಯಾರಲ್ ಲೈನ್ಗಳನ್ನು, ಇಫ್ 2 ಪ್ಯಾರಲ್ ಲೈನ್ಸ್ ಆರ್ ಡಿವೈಡೆಡ್ ಬೈ ಎ ಟ್ರಾನ್ಸ್ವರ್ಸ್, Z shaped angles will be equal. ದೇ ಆರ್ ಕಾಲ್ಡ್ ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂತ ಹೇಳಿದೆ. ಹಾಗಾಗಿ ಈಗಿಲ್ಲಿ ವ್ಯುತ್ಕ್ರಮ ಕೋನಗಳು ಅಥವಾ ಪರ್ಯಾಯ ಕೋನಗಳು, Z ಶೇಪ್ಡ್ ಕೋನಗಳು. ಆದ್ದರಿಂದ ಇಲ್ಲಿ ಸ್ವಲ್ಪ ಗೆರೆಗಳು ಜಾಸ್ತಿ ಆದಾಗ ಕನ್ಫ್ಯೂಸ್ ಮಾಡ್ಕೊಳ್ಳೋದ್ರೆ ಇದಕ್ಕೆ ಒಂದೊಂದೇ ತೊಗೋಣ. ಇಲ್ಲಿ ನೋಡಿ, ಈ ಗೆರೆ ಇದು ಟ್ರಾನ್ಸ್ವರ್ಸ್, ಇದು ಇನ್ನೊಂದು ಪ್ಯಾರಲ್ ಲೈನ್. ಅಲ್ಲಿಗೆ ಇದು ಹೀಗೆ ಬಂದಿದೆ Z ಶೇಪಲ್ಲಿ. ಇದು 30, ಇದು 30. ಅಲ್ಲಿಗೆ ಈ ಆ್ಯಂಗಲ್ 30 ಡಿಗ್ರಿ. ಈ ಆ್ಯಂಗಲ್ 30 ಡಿಗ್ರಿ. ಹಾಗೆಯೇ ಇನ್ನೊಂದು 45 ಅಂತ ತೊಗೊಂಡ್ರೆ ಅದು ಈ ಥರ ಬರುತ್ತೆ, Z ಶೇಪ್. ಇದು 45 ಡಿಗ್ರಿ. ಕರೆಕ್ಟಾ? ಅರ್ಥ ಆಯ್ತಲ್ಲ? ಇದು 30, ಇದು 45. ಈಗ ನೀವು ಕಂಡುಹಿಡಿಬೇಕಾಗಿರೋದು ಇದ್ರ ದೂರ. ಇದನ್ನು X ಅಂತ ಇಟ್ಕೊಳ್ಳೋಣ, ಬೇಕಾದ್ರೆ ಆಮೇಲೆ ಇಟ್ಕೊಳ್ಳೋಣ ಕ್ಯಾಲ್ಕುಲೇಟ್ ಮಾಡಿಕೊಂಡು. S1 ಎಷ್ಟು? ಈಗ ಒಂದು ಟ್ರ್ಯಾಂಗಲ್ ತೊಗೊಳ್ಳಿ. ಒಂದು ಟ್ರ್ಯಾಂಗಲ್ ಯಾವ್ದು ತೊಗೋಣ? ಯಾವ್ದು ಬೇಕಾದ್ರೂ ತೊಗೋಬೋದು, ನಿಮ್ಮಿಷ್ಟ. ABS2 ಇನ್ ಟ್ರ್ಯಾಂಗಲ್ ABS2. ಬೇಕು ಅಂತ ಎಷ್ಟು ತಗೊಂಡಿದ್ದೀನಿ. ನಿಮ್ಮ ಟೆಕ್ಸ್ಟ್ ಬುಕ್ನವ್ರು ಎಷ್ಟು ತೊಗೊಳ್ಳಲ್ಲ, CP ಅಂತ ಹಾಕ್ತಾರೆ. S ಅಂದರೆ ನಿಮಗೆ ಶಿಪ್ ಅಂತ ಗೊತ್ತಾಗಲಿ ಏನಕ್ಕೆ ಹಾಕ್ಕೊಂಡಿದೆ. ABS2 tan 45 is equal to opposite side AB divided by
adjacent side ಪಾರ್ಶ್ವಬಾಹು AS2 ಕರೆಕ್ಟಾ? ಅಲ್ಲಿಗೆ tan 45 1 is equal to AB 75 divided by AS2 cross multiplication AS2 is equal to 75. ಅಲ್ಲಿಗೆ AS2 ಇದಿಷ್ಟುವೇ 75 ಆಯಿತು. ಕರೆಕ್ಟಾ? ಇದಿಷ್ಟು ಕಂಡುಹಿಡಿಬೇಕಾಗಿರೋದು ಎಕ್ಸ್ ಅಂತ ಇಟ್ಕೋತೀವಿ. ಎರಡು ಶಿಪ್ಗಳ ನಡುವಿನ ದೂರ, ಡಿಸ್ಟೆನ್ಸ್ ಬಿಟ್ವೀನ್ ದಿ ಶಿಪ್ಸ್ ಎಕ್ಸ್ ಅಂತ ಇಟ್ಕೋತೀವಿ. ಈಗ ಇನ್ನೊಂದು ಟ್ರಯಾಂಗಲ್ ಇದೆ. ಇನ್ ಟ್ರಯಾಂಗಲ್ ABS1 ಆಗಲೇ ಎಷ್ಟು ತಗೊಂಡಿದ್ದೆ. ಈಗ ABS1 tan 30 is equal to tan 30ಗೆ ಎದುರು ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು, ಎದುರು ಬಾಹು AB divided by ಪಾರ್ಶ್ವಬಾಹು AS1 tan 30 1/√3 is equal to AB 75 divided by AS1 ಅಂದರೆ ಇಷ್ಟುದ್ದ, AS2 ಪ್ಲಸ್ S1 ಎಷ್ಟು ಅಂತ. ಅಲ್ಲಿಗೆ 75 ಪ್ಲಸ್ ಎಕ್ಸ್ ಕರೆಕ್ಟಾ? 75 ಪ್ಲಸ್ ಎಕ್ಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ 75 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 75√3 ಅಥವಾ therefore ಎಕ್ಸ್ ಬೇಕು. ಎಕ್ಸ್ ಈಸ್ ಈಕ್ವಲ್ ಟು 75√3 ಮೈನಸ್ 75 ಕರೆಕ್ಟಾ? ಅಥವಾ ಎಕ್ಸ್ ಈಸ್ ಈಕ್ವಲ್ ಟು 75 ಕಾಮನ್ ತೊಗೊಂಡ್ರೆ 75 ಇಂಟು √3 ಮೈನಸ್ 1 ಎಕ್ಸ್ ಈಸ್ ಈಕ್ವಲ್ ಟು 75 ಇಂಟು √3 ಮೈನಸ್ 1 ಮೀಟರ್. ಕರೆಕ್ಟಾ? ಅಲ್ಲಿಗೆ ಎಕ್ಸ್ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದಿ ಶಿಪ್ಸ್. ಡಿಸ್ಟೆನ್ಸ್ ಬಿಟ್ವೀನ್ ದಿ ಶಿಪ್ಸ್ ಈಸ್ 75 ಇಂಟು √3 ಮೈನಸ್ 1 ಮೀಟರ್. ಕರೆಕ್ಟಾ? ಅಲ್ಲಿಗೆ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಸ್ ಮೇಲೆ ಆ್ಯಂಗಲ್ಸ್ ಆಫ್ ಡಿಪ್ರೆಷನ್ ಮೇಲೂ ನಾನು ಲೆಕ್ಕ ಮಾಡಿದ್ದೀನಿ. ಅರ್ಥ ಆಯ್ತೋ ಇಲ್ಲೋ? ಇಲ್ಲಿಗೆ ಇವತ್ತಿನ ಕ್ಲಾಸ್ ನಿಲ್ಲಿಸ್ತೀನಿ. ಅಲ್ಲಿಗೆ ಹಾಗಾದರೆ ಇನ್ನೂ ಒಂದು ಲೆಕ್ಕ ಮಾಡೋಣ. ಇನ್ನೂ ಟೈಮ್ ಇದೆ ಅಂದರೆ ಇನ್ನೊಂದು ಲೆಕ್ಕ ಮಾಡೋಣ. ಇನ್ನೊಂದು ಲೆಕ್ಕ ಬರ್ಕೊಳ್ಳಿ. ಇನ್ನೊಂದು ಲೆಕ್ಕನೂ ಮಾಡಬೇಡ ಬೇಕಾದ್ರೆ. ಇನ್ನೊಂದು ಲೆಕ್ಕ ಬರ್ಕೊಳ್ಳಿ. A TV tower stands vertically on the bank of a canal. From a point on the other bank, directly opposite the tower
the angle of elevation of the top of the tower is 60 degree. Full stop. From another point, 20 meters away from this point, on the line joining this point, to the foot of the tower, the angle of elevation of the top of the tower, is 30 degree. Find the height of the tower and the width of the canal. ಕನ್ನಡ ಮೀಡಿಯಂನವರು ಒಂದು ಕಾಲುವೆಯ ದಡದ ಮೇಲೆ ದೂರದರ್ಶನ ಗೋಪುರವೊಂದು ನೇರವಾಗಿ ನಿಂತಿದೆ. ಫುಲ್ ಸ್ಟಾಪ್. ಗೋಪುರಕ್ಕೆ ಅಭಿಮುಖವಾದ ಮತ್ತೊಂದು ದಡದ ಮೇಲಿನ ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನ 60 ಡಿಗ್ರಿ ಆಗಿದೆ. ಇದೇ ಬಿಂದುವಿನಿಂದ ಗೋಪುರದ ಪಾದವನ್ನು ಸೇರಿಸುವಂತೆ ಎಳೆದ ಸರಳ ರೇಖೆಯ ಮೇಲಿನ 20 ಮೀಟರ್ ದೂರದ ಮತ್ತೊಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನ 30 ಡಿಗ್ರಿ ಆಗಿದೆ. ಹಾಗಾದರೆ ದೂರದರ್ಶನ ಗೋಪುರದ ಎತ್ತರವನ್ನು ಮತ್ತು ಕಾಲುವೆಯ ಅಗಲವನ್ನು ಕಂಡುಹಿಡಿಯಿರಿ. ಈ ಲೆಕ್ಕಗಳೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ಲೆಕ್ಕಗಳೇ ನಾನು ಮಾಡ್ತಿರೋದು. ಯಾರೂ ನಾನು ಆಕ್ಷೇಪಣೆ ಮಾಡ್ತಿದ್ದೀನಿ ಅಂತ ಯಾರೂ ತಪ್ಪು ತಿಳ್ಕೊಬಾರ್ದು. ಪಠ್ಯಪುಸ್ತಕ ರಚನೆ ಮಾಡಿರೋರು ನಾನು ನೋಡಿದೆ. ಬಹುಶಃ ಪಠ್ಯಪುಸ್ತಕ ಹೇಗೆ ರಚನೆ ಆಗಿರಬಹುದು SLC ಹುಡುಗರಿಗೆ ಅಂದರೆ, ಯಾರೋ ನಮ್ಮಂಥವರು ಕನ್ನಡದಲ್ಲಿ ಮೊದಲು ಬರೆದುಬಿಟ್ಟಿದ್ದಾರೆ ಪಠ್ಯಪುಸ್ತಕನ. ಆಮೇಲೆ ಕನ್ನಡದಲ್ಲಿರೋದನ್ನು ಯಥಾವತ್ತು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಟೆಕ್ಸ್ಟ್ ಬುಕ್ ಅಂತ ಮಾಡಿದ್ದಾರೆ. ಕನ್ನಡದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಗ್ರಾಮರ್ ಭಾಳ ಚೆನ್ನಾಗಿದೆ ಮಾಡಿದ್ದಾರೆ. ಎಷ್ಟಿದೆ ಅಂದರೆ
ನಾನಲ್ಲಿ ಟ್ರಿಗನಾಮೆಟ್ರಿ ಲೆಕ್ಕ ಅರ್ಥ ಮಾಡ್ಕೊಳ್ಳೋಕ್ಕೆ ಮುಂಚೆ ಮೊದಲು ಗ್ರಾಮರ್ ಕಲ್ತ್ಕೋಬೇಕಾಗಿದೆ. ಇದು ಸ್ವಲ್ಪ ನನಗೆ ಕಾಣ್ತಿರೋ ದೋಷ. ಯಾಕೆಂದರೆ ಆ ಲೆಕ್ಕನ ಇಂಗ್ಲೀಷ್ ಮೀಡಿಯಮ್ನವರು ಇಲ್ಲಿ ನೋಡ್ಕೊಂಡ್ರೆ ಆ ಲೆಕ್ಕದಲ್ಲಿ ನಾನು ಯಾವುದಕ್ಕೆ ಗಮನ ಕೊಡಬೇಕಾಗಿದೆಯಪ್ಪ ಅಂದರೆ ಫಸ್ಟು ಗ್ರಾಮರಿಗೆ ಗಮನ ಕೊಟ್ಕೋಬೇಕಾಗಿದೆ. ಎ ಟಿ.ವಿ. ಟವರ್ ಸ್ಟ್ಯಾಂಡ್ಸ್ ವರ್ಟಿಕಲಿ ಆನ್ ದಿ ಬ್ಯಾಂಕ್ ಆಫ್ ಎ ಕೆನಾಲ್ ಫ್ರಮ್ ಎ ಪಾಯಿಂಟ್ ಆನ್ ದಿ ಅದರ್ ಬ್ಯಾಂಕ್ ಡೈರೆಕ್ಟ್ಲಿ ಆಪೋಸಿಟ್ ಟು ದಿ ಟವರ್. ಇಷ್ಟು ಸುತ್ತಿ ಬಳಸಿ ಬದಲಿಗೆ ಲೆಕ್ಕಕ್ಕೆ ಒತ್ತು ಕೊಟ್ಟು ಏನು ಹೇಳಬೇಕಿತ್ತು ಅದನ್ನು ಸಂಕ್ಷೇಪವಾಗಿ ಹೇಳ್ಬೋದಾಗಿತ್ತು. ಹಾಗಾಗಿ ಸ್ವಲ್ಪ ನನಗೆ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಷನ್ನು ಸ್ವಲ್ಪ ಜಾಸ್ತಿ ಹುಡುಗರಿಗೆ ಕಷ್ಟ ಆಗಿದೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಚಿತ್ರ ಬರೀರಿ ಅಂತೀನಿ ನಾನು, ಚಿತ್ರ ಬರ್ಕೊಳ್ಳೋಕ್ಕೆ ಅದನ್ನು ಓದ್ಕೊಂಡು ಅರ್ಥ ಮಾಡ್ಕೊಳ್ಳೋಕ್ಕೆ ಬೇಕಾಗುತ್ತೆ. ಹಾಗಾಗಿ ಇದ್ಕೊಳ್ಳಿ, ಈಗ ಕೊಟ್ಟಿದ್ದಾರೆ ಮಾಡೋಣ. ಏನು, ಒಂದು ಕೆನಾಲ್, ಇದು ಕೆನಾಲ್, ಎ ಬಿ ಕೆನಾಲ್, ಎ ಬಿ ಕೆನಾಲ್, ಕಾಲುವೆ. ಕಾಲುವೆ ಅಂದರೆ ನೀರು ಹರಿತಾ ಇದೆ, ಕಲ್ಪಿಸ್ಕೋಬೇಕು. ಯಾಕೆಂದ್ರೆ ಗ್ರಾಮರ್ ಹಂಗಿದೆ, ಅರ್ಥ ಮಾಡ್ಕೊಳಕ್ಕಾಗಲ್ಲ. ಎ ಬಿ ಇದು ಕೆನಾಲ್, ಕಾಲುವೆ ಹರಿತಾ ಇದೆ. ಎ ಒಂದು ದಡ, ಬಿ ಒಂದು ದಡ, ನೀನೊಂದು ದಡ ನಾನೊಂದು ದಡ ಅನ್ನೋ ಹಾಗೆ. ಎ ಒಂದು ದಡ, ಬಿ ಒಂದು ದಡ. ಇದು ಕೆನಾಲ್ನ ಬಿಡ್ತು ಎ ಬಿ. ಇಲ್ಲಿ ಒಂದು ದಡದ ಮೇಲೆ ಟಿ ವಿ ಟವರ್ ನಿಂತ್ಕೊಂಡಿದೆ. ಇದು ಟಿ ವಿ ಟವರು, ಎ ಸಿ. ಇದು ಟಿ ವಿ ಟವರು, ಇದು ಒಂದು ದಡದ ಮೇಲೆ ನಿಂತಿದೆ. ಈಗ ಇನ್ನೊಂದು ದಡ ಬಿ, ಈ ಬಿ ಪಾಯಿಂಟಿಂದ, ದಡದ ಮೇಲಿನ ಬಿಂದು ಬಿನಿಂದ ಟಿ ವಿ ಟವರ್ನ ತುದಿಯನ್ನು ನೋಡಿದರೆ, ಟಿ ವಿ ಟವರ್ನ ತುದಿಯನ್ನು ನೋಡಿದರೆ, ಇದು ನೋಡಿದರೆ ಆ್ಯಂಗಲ್ ಆಫ್ ಎಲಿವೇಶನ್ 30 ಡಿಗ್ರಿ. ಆ್ಯಂಗಲ್ ಆಫ್ ಎಲಿವೇಶನ್ 30 ಡಿಗ್ರಿ. 30ನಾ? ಆ್ಯಂಗಲ್ ಆಫ್ ಎಲಿವೇಶನ್ 60 ಡಿಗ್ರಿ, ಸಾರಿ 60 ಡಿಗ್ರಿ, 60 ಡಿಗ್ರಿ, 60 ಡಿಗ್ರಿ. ಕರೆಕ್ಟಾ? ನೆಕ್ಸ್ಟು ಈ ದಡದ ಬಿಂದುವಿನಿಂದ ಇದನ್ನು ಟವರ್ನ ಸೇರಿಸುವ ಸರಳ ರೇಖೆಯಿಂದ ಬಿನಿಂದ 20 ಮೀಟರ್ ಅವೇ, 20 ಮೀಟರ್ ದೂರಕ್ಕೆ ಬಂದರೆ, ಇಲ್ಲಿಂದ 20 ಮೀಟ್ರು, 20 ಮೀಟರ್ ಇಲ್ಲಿಂದ ಬಂದರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಬರುತ್ತೆ ಪಿ. ಈ ಪಾಯಿಂಟ್ ಪಿನಿಂದ ಈಗ ಮತ್ತೆ ಅದೇ ಗೋಪುರದ ತುದಿಯನ್ನು ನೋಡಿದರೆ, ಅದೇ ಗೋಪುರದ ತುದಿಯನ್ನು ನೋಡಿದರೆ ಆಗ ಆ್ಯಂಗಲ್ 30 ಡಿಗ್ರಿ, ಆಗ ಆ್ಯಂಗಲ್ 30 ಡಿಗ್ರಿ. ಹಾಗಾದರೆ ಟಿ ವಿ ಟವರ್ ಹೈಟ್ ಎಷ್ಟು? ಹೆಚ್. ಹಾಗೆಯೇ ಈ ಕಾಲುವೆಯ ಅಗಲ ಎಕ್ಸ್ ಎಷ್ಟು? ಟಿ ವಿ ಟವರ್ಗೆ ಹೈಟ್ನ ಹೆಚ್ ಅಂತೀನಿ, ಕಾಲುವೆಯ ಅಗಲನ ಎಕ್ಸ್ ಅಂತೀನಿ. ಅಲ್ಲಿಗೆ ಟಿ ವಿ ಟವರ್, ಹೈಟ್ ಆಫ್ ಟಿ ವಿ ಟವರ್, ಹೈಟ್ ಆಫ್ ಟಿ ವಿ ಟವರ್, ಟಿ ವಿ ಟವರ್ ಗೋಪುರದ ಎತ್ತರ ಹೆಚ್ ಅಂತೀನಿ. ಆಮೇಲೆ ಕಾಲುವೆಯ ಅಗಲ ವಿಡ್ತ್ ಆಫ್ ದಿ ಕೆನಾಲ್, ವಿಡ್ತ್ ಆಫ್ ದಿ ಕೆನಾಲ್, ಕಾಲುವೆಯ ಅಗಲ ಎಕ್ಸ್ ಅಂತೀನಿ. ಇಷ್ಟು ಚಿತ್ರ ನೀವು ಹೆಚ್ಚು ಎಕ್ಸು, ಇಲ್ಲಿ 20 ಮೀಟ್ರಿದು,
ಇದು 60 ಡಿಗ್ರಿ, ಇದು 30 ಡಿಗ್ರಿ. ಇಷ್ಟು ಬರ್ಕೊಂಬಿಟ್ರೆ ಲೆಕ್ಕ ಸುಲಭವಾಗಿ ಸಾಲ್ವ್ ಮಾಡ್ಬೋದು. ಮತ್ತು ಪುನಃ ಫಸ್ಟ್ ಒಂದು ಟ್ರ್ಯಾಂಗಲ್ ತೊಗೊಳ್ಳೋಣ. ಈ ಟ್ರ್ಯಾಂಗಲ್ ಇನ್ ಟ್ರ್ಯಾಂಗಲ್ ಎ ಬಿ ಸಿ, ಇನ್ ಟ್ರ್ಯಾಂಗಲ್ ಎ ಬಿ ಸಿ, ಎ ಬಿ ಸಿ ತ್ರಿಭುಜದಲ್ಲಿ, ಇನ್ ಟ್ರ್ಯಾಂಗಲ್ ಎ ಬಿ ಸಿ, ಎ ಬಿ ಸಿ ತ್ರಿಭುಜದಲ್ಲಿ tan 60 is equal to, tan 60 is equal to, tan 60 opposite divided by adjacent, ಎದುರು ಬಾಹು divided by ಪಾರ್ಶ್ವಬಾಹು, ಎದುರು ಬಾಹು h divided by ಪಾರ್ಶ್ವಬಾಹು x, h by x. tan 60 √3 is equal to h by x. Cross multiplication, h is equal to x √3, call the relation number 1. h is equal to x √3, call the relation number 1. ಈ ಆ್ಯಂಗಲ್ ಕತೆ ಮುಗಿಸ್ತೆ. ಈಗ ಇನ್ನೊಂದು ಆ್ಯಂಗಲ್ ತೊಗೋತೀನಿ, ಇನ್ನೊಂದು ಆ್ಯಂಗಲ್ಲು ಪಿ ತೊಗೋತೀನಿ. ಪಿ ಎ ಸಿ, ದೊಡ್ಡ ಟ್ರ್ಯಾಂಗಲ್ ಪಿ ಎ ಸಿ, ಪಿ ಎ ಸಿ, ಇನ್ ಟ್ರ್ಯಾಂಗಲ್ ಪಿ ಎ ಸಿ, ಪಿ ಎ ಸಿ ತ್ರಿಭುಜದಲ್ಲಿ, ಪಿ ಎ ಸಿ ತ್ರಿಭುಜದಲ್ಲಿ ಟ್ಯಾನ್ ಪಿ, ಟ್ಯಾನ್ 30 ಈಸ್ ಈಕ್ವಲ್ ಟು, ಟ್ಯಾನ್ 30 ಇದು 20 ಮೀಟರ್, ಇದು ಟ್ಯಾನ್ 30 ಈಸ್ ಈಕ್ವಲ್ ಟು, ಅದಕ್ಕೂ ಅಷ್ಟೇ ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಅಂದರೆ ಎ ಸಿ ಹೆಚ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಪಾರ್ಶ್ವಬಾಹು, ಪಾರ್ಶ್ವಬಾಹು ಎ ಪಿ. ಎ ಪಿ ಅಂದರೆ ಇಷ್ಟುದ್ದ, ಎ ಪಿ ಅಂದರೆ 20 ಪ್ಲಸ್ ಎಕ್ಸ್, 20 ಪ್ಲಸ್ ಎಕ್ಸ್, 20 ಪ್ಲಸ್ ಎಕ್ಸ್. ಟ್ಯಾನ್ 30, tan 30 1 by √3 is equal to h divided by 20 plus x. Cross multiplication, h √3 is equal to 20 plus x. h √3 is equal to 20 plus x. Therefore, h is equal to 20 plus x divided by √3. h is equal to 20 plus x divided by √3. Call the relation number 2. 1 and 2 ಎರಡು ಸೇಮ್, h h equating the 2 from 1 and 2. 1 ಮತ್ತು 2 ಒಂದೇ ಇರೋದ್ರಿಂದ ಇದು ಹೆಚ್ಚು, ಇದು ಹೆಚ್ಚು, ಹಾಗಾಗಿ ಇವೆರಡು ಈಕ್ವಲ್ ಆಗಿರಬೇಕು. ಯಾವೆರಡು? x √3 ಈಸ್ ಈಕ್ವಲ್ ಟು 20 plus x by √3. x √3 is equal to 20 plus x by √3. Cross multiplication. Cross multiplication ಗೆ x √3 into √3. √3 ಅಂದರೆ 3x. √3 3 ಆಯಿತು, 3x is equal to 20 plus x. ಅಥವಾ ಎಕ್ಸನ್ನು ಈ ಕಡೆ ತೊಗೊಂಬಂದರೆ 3x minus x is equal to 20. 3x minus x ಅಂದರೆ 2x is equal to 20. Therefore, x is equal to 20 by 2, 2 tens. x is equal to 10 meter. x is equal to 10 meter. x ಅಂದರೆ ಏನು ಇಟ್ಕೊಂಡಿದ್ರೆ, ಎಕ್ಸ್ ಕಾಲುವೆಯ ಅಗಲ, ವಿಡ್ತ್ ಆಫ್ ದಿ ಕೆನಾಲ್. ಹಾಗಾಗಿ ಆನ್ಸರ್ ವಿಡ್ತ್ ಆಫ್ ದಿ ಕೆನಾಲ್ ಈಸ್ 10 ಮೀಟರ್. ಇನ್ನು ಹೈಟ್ ಆಫ್ ಟಿ ವಿ ಟವರ್ ಅಂದರೆ ಇದರೊಳಗಾರು ಸರಿ, ಇದರೊಳಗಾರು ಸರಿ, ನೀವು ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಹೈಟ್ ಆಫ್ ದಿ ಟವರ್ ಹೆಚ್ ಈಸ್ ಈಕ್ವಲ್ ಟು ಎಕ್ಸ್ √3. ಈಗ ಹೆಚ್ ಈಸ್ ಈಕ್ವಲ್ ಟು ಎಕ್ಸ್ ಅಂದರೆ ವ್ಯಾಲ್ಯೂ ಗೊತ್ತಾಗಿದೆ, 10 √3. So, height of the TV tower 10 √3 meters. Height of the TV tower 10 √3 meter. ಕರೆಕ್ಟಾ? ಈ ಲೆಕ್ಕಗಳು ಸ್ವಲ್ಪ ನಾನು ಹೇಳಿದ್ದುವೇ
ನಿಮಗೆ ಗೊತ್ತಿಲ್ಲ, ನಿಮಗೆ ಟೆಕ್ನಿಕಲ್ ತಾಂತ್ರಿಕವಾಗಿ ನಿಮಗೆ ಚೆನ್ನಾಗಿ ಜ್ಞಾನ ಇದೆ. ಇದು ಇನ್ನೊಂದು ಸಲ ನೀವು ಹಾಕ್ಕೊಂಡು ಮತ್ತೆ ನೋಡ್ಕೊಂಡು ಮನೇಲಿ ಪ್ರಾಕ್ಟೀಸ್ ಮಾಡಬೇಕು. ಈಗ ನಾನು ಮಾಡ್ತಾ ಇರೋದನ್ನು ಹೀಗೆ ಕಲ್ತ್ಕೊಂಡ್ರೆ ನಾವು ಜಾಸ್ತಿ ಔಷಧದಲ್ಲಿರ್ಬೋದು, ಸ್ಪೀಡಾಗಿ ಮಾಡಿರ್ಬೋದು, ಅಥವಾ ಈ ಲೆಕ್ಕಗಳು ಗೆರೆಗಳು ಕಾಣದೇ ಇರ್ಬೋದು. ಹಾಗಾಗಿ ನನ್ನ ವಿನಂತಿ ವಿದ್ಯಾರ್ಥಿಗಳಲ್ಲಿ, ಈ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಸ್ ಲೆಕ್ಕನ ನೀವು ಮತ್ತೆ ಮನೆಯ ಒಳಗಡೆಯಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಿದ್ದರೆ ಹಾಕ್ಕೊಂಡು ತಿರ್ಗಾನು ಸಲ ಒಂದು ಸಲ ಅಲ್ಲ 2 ಸಲ ನೋಡ್ಕೊಂಡು ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ನಮಗೆ ಟೈಮ್ ಇಲ್ಲ ಅದಕ್ಕೋಸ್ಕರ. ಹಾಗಾಗಿ ಇವತ್ತು ನಾನು ಟ್ರಿಗನಾಮೆಟ್ರಿನ ಮುಗಿಸ್ತಾ ಇದ್ದೀನಿ. ಇಲ್ಲಿಗೆ ಟ್ರಿಗನಾಮೆಟ್ರಿ ಇವತ್ತು ಭಾನುವಾರ ಸಂಪೂರ್ಣವಾಗಿ ಮುಕ್ತಾಯವಾಗಿದೆ. ಮ್ಯಾಥಮೆಟಿಕ್ಸಲ್ಲಿ ಇನ್ನೊಂದು ಚಾಪ್ಟರ್ ನಿಮ್ಮೆಲ್ಲರ ಬೇಡಿಕೆ ಮತ್ತು ಬಯಕೆ, ಅದು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್, ಮೇಲ್ಮೈ ವಿಸ್ತೀರ್ಣ ಮತ್ತು ಗಾತ್ರ, ವಾಲ್ಯೂಮ್, ಘನಫಲ. ಗಾತ್ರ ಅನ್ನೋಕ್ಕಿಂತ ಗಾತ್ರ ನಮ್ಮ ಆಡುಭಾಷೆ, ಮ್ಯಾಥಮೆಟಿಕ್ಸ್ ಭಾಷೆ ಘನಫಲ. ಆ ಘನಫಲವನ್ನು ಕಂಡುಹಿಡಿಯೋ ಲೆಕ್ಕನ ನಾನು ನಾಳೆ ಸೋಮವಾರದಿಂದ ಸ್ಟಾರ್ಟ್ ಮಾಡ್ತೀನಿ. ನಾನು ಇವತ್ತೇ ಒಂದು ಹಿಂಟ್ ಕೊಟ್ಟಿರ್ತೀನಿ. ನಾಳೆ ಸೋಮವಾರ 1ನೇ ತಾರೀಕು, ಮಂಗಳವಾರ 2ನೇ ತಾರೀಕು, ಬುಧವಾರ 3ನೇ ತಾರೀಕು, ಗುರುವಾರ 4ನೇ ತಾರೀಕು, ಈ 4 ದಿನಗಳನ್ನು ನಾನು ಈ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಗೆ ಮೀಸಲಿಡ್ತೀನಿ. ಅಂದರೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಆ ಲೆಕ್ಕಗಳು ಮಾಡಿಸೋಕ್ಕಿಡ್ತೀನಿ 4 ದಿನ. ಸೋಮ, ಮಂಗಳ, ಬುಧ, ಗುರು, 1, 2, 3, 4. ಆಮೇಲೆ 5ನೇ ತಾರೀಕಿಂದ 5, 6, 7, 8, 9 ಹಬ್ಬಬ್ಬ ಅಂದರೆ 10ರವರೆಗೆ 5 ದಿನ ಅಥವಾ 6 ದಿನ ಫಿಸಿಕ್ಸ್ ಮಾಡ್ತೀನಿ. ಅಲ್ಲಿಗೆ 10ನೇ ತಾರೀಕು ನಮ್ಮದೆಲ್ಲ ಪಾಠಗಳು ಸಮಾರೋಪ ಕಾರ್ಯಕ್ರಮ ಹಂಗೆ ಕ್ಲೋಸ್ ಮಾಡಿಬಿಡ್ತೀನಿ. 9ನೇ ತಾರೀಕು ಇಲ್ಲ 10ನೇ ತಾರೀಕು ಪೂರ್ಣವಾಗಿ ಮುಗಿದು ಹೋಗ್ಬಿಡುತ್ತೆ. ಪರೀಕ್ಷೆ ನಿಮಗೆ 25ನೇ ತಾರೀಕು. ಅಲ್ಟಾಗ ಒಂದು 15 ದಿನ ಗ್ಯಾಪ್ ಇರುತ್ತೆ. ನಾವು ಮಾಡಿರೋದನ್ನೆಲ್ಲ ಓದ್ಕೊಳ್ಳೋದ್ರ ಜೊತೆಗೆ ನೀವು ಬೇರೆ ಸಬ್ಜೆಕ್ಟು ಓದ್ಕೋಬೇಕಲ್ಲ. ಕನ್ನಡ ಓದ್ಕೋಬೇಕು, ಇಂಗ್ಲೀಷ್ ಓದ್ಕೋಬೇಕು, ಕೆಮಿಸ್ಟ್ರಿ ಓದ್ಕೋಬೇಕು, ಸೋಷಿಯಲ್ ಸ್ಟಡೀಸ್ ಓದ್ಕೋಬೇಕು, ಅವೆಲ್ಲ ಓದ್ಕೋಬೇಕಲ್ಲ. ಆದರೆ ಬರೀ ನಾನು ಪಾಠನೇ ಓದ್ತಾ ಕೂತ್ಕೊಂಡ್ಬಿಟ್ರೆ ಉಳಿದೋ ಪಾಸಾಗಬೇಕಲ್ಲ. ಕನ್ನಡ ಪಾಸಾಗಬೇಕು, ಚೆನ್ನಾಗಿ ಓದ್ಕೋಬೇಕು. ಆ ಕಾರಣಕ್ಕೆ ನಾವು 15 ದಿನ ಗ್ಯಾಪ್ ಕೊಡ್ತೀವಿ. ಹಾಗಾಗಿ ನನ್ನ ಸದ್ಯದ ಟೈಮ್ ಟೇಬಲ್ ಈ ರೀತಿ: ಟ್ರಿಗೊನೋಮೆಟ್ರಿ ಕ್ಲೋಸ್, ನಾಳೆಯಿಂದ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್, ಅದೇ ವಿಸ್ತೀರ್ಣ ಮತ್ತು ಘನಫಲ, ಅದು 1, 2, 3, 4 ಕ್ಲೋಸ್. 5ನೇ ತಾರೀಕಿಂದ 10ನೇ ತಾರೀಕಿನವರೆಗೆ ಫಿಸಿಕ್ಸ್. ದೇರ್ ಎಂಡ್ಸ್ ಮೈ ಟ್ಯೂಷನ್ ಕ್ಲಾಸಸ್ ಫಾರ್ SLC ಸ್ಟೂಡೆಂಟ್ಸ್, coming to an end probably by 10th of this month, June, 10th June. ಇಷ್ಟು ಹೇಳಿ ಇವತ್ತಿಗೆ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.